ಏನು ಗ್ರಾಮೀಣ ಅಭಿವೃದ್ಧಿ ವಿವಿಧ ಉದ್ದೇಶ ಸಂಸ್ಥೆ ಏನಿದೆಲ್ಲ ಕುಷ್ಟಗಿಯವರಿಗೆ ಅವನಿಗೆ ಮುಂದುವರಿಸುವಂಥ ಕೆಲಸವನ್ನು ಮಾಡೋದು. ನಾವೇನು ಕೇಳ್ತಾ ಇರೋದಂದರೆ, ಆ ಎನ್ ಜಿ ಒದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೋಗಿಗಳು ಅಡ್ಮಿಂಟ್ ಆಗಿರ್ತಾರೆ, ಅಡ್ಮಿಂಟ್ ಆದವರಿಗೆ ಪಥ್ಯಾಹಾರ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿ. ಬೆಳಗ್ಗೆ ಹಾಲು ಬ್ರೆಡ್ ಕೊಡಬೇಕು, ಮುಂಜಾನೆ ಅವರಿಗೆ ಊಟ ಕೊಡಬೇಕು, ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಟೀ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. 156 ರೂಪಾಯಿ ಒಂದು ಊಟಕ್ಕೆ ಆಗ್ತಕ್ಕಂಥ ಖರ್ಚು ಆಗ್ತಕ್ಕಂಥದ್ದು. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ದಾಖಲಾತಿಗಳಲ್ಲಿ ನಾನು ಕೊಟ್ಟಿದ್ದೀನಿ. ಇದನ್ನು ಕೊಟ್ಟಿದ್ದಾರಲ್ಲ, ಹಾಗಾದರೆ ಆ ಕುಷ್ಟಗಿ ಅವನಿಗೆ ಶಾರದಾ ಎನ್ ಜಿ ಒಕ್ಕೆ ಏನು ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದನ್ನು ಅವನು ಎಲ್ಲಿ ಪಥ್ಯಾಹಾರವನ್ನು ತಯಾರು ಮಾಡ, ಅಫ್ಜಲ್ಪುರದಲ್ಲಿ ಎಲ್ಲಿ ಪಥ್ಯಾಹಾರ ಏನು ಕುಷ್ಟಗಿದಿಂದ ತೊಗೊಂಬಂದು ಏನು ಇಲ್ಲೇ ಮಾಡಿದವರು, ಇಲ್ಲೇ ಮಾಡಿದ್ದ ಅಂದರೆ ಅದಕ್ಕೊಂದು ಕಾನೂನಿದೆ. ಏನು ಮಾಡಬೇಕು, ಅವನು ಎಲ್ಲೋ ಒಂದು ಕಡೆಗೆ ಮಳಿಗೆ ತಗೋಬೇಕು, ಎಲ್ಲೋ ಒಂದು ಕಡೆಗೆ ರೂಮ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಸ್ಬೇಕು. ಮಾಡಬೇಕಾದ್ರೆ ಅವ್ನು ಪರ್ಮಿಷನ್ ತಗೋಬೇಕು. ಒಂದು ಕ್ಯಾಂಟೀನ್ ಅಡಿಗೆ ತಯಾರು ಮಾಡಲಿಕ್ಕೆ ಒಂದು ಕ್ಯಾಂಟೀನ್ ಎಲ್ಲಿ ಮಾಡಿದ್ದಾನೆ? ಅಫ್ಜಲ್ಪುರದಾಗ. ಹಾಸ್ಪಿಟ್ಲಾಗ ಅಂತ ಮಾಡ್ಲಿಕ್ಕಂಥ ವ್ಯವಸ್ಥೆ ಎಲ್ಲಿ ಇಲ್ಲ. ಅದು ಬಿಟ್ಟು ಇಲ್ಲೆಲ್ಲ ಅಫ್ಜಲ್ಪುರ ಮಾಡಿದ್ದಂದ್ರೆ ಮಳಿಗೆ ಪರ್ಮಿಷನ್ ಅಂತ ಹೋಗ್ಬೇಕು ಪುರಸಭೆಯವರಿಂದ. ಇಲ್ಲ ಅಂದರೆ ಇನ್ನೊಂದೇನಂದರೆ ಫುಡ್ ಸೇಫ್ಟಿದು ಒಂದು ಸರ್ಕಾರ FSSAI ಫುಡ್ ಸೇಫ್ಟಿದು ಅದೊಂದು ಪರ್ಮಿಷನ್ ತೊಗೊಳ್ಳೋದು. ಯಾರು ಫುಡ್ ತಯಾರು ಮಾಡೋಂಗಿಲ್ಲ. ಅದು ಗೌರ್ಮೆಂಟ್ಗೆ ಸಪ್ಲೈ ಮಾಡ್ತಾ ಇರೋದು, ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವರು FSSAI ತೊಗೊಂಡಿಲ್ಲ. ಎಲ್ಲಿ ಮಳಿಗೆ ಹಿಡಿದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಎಲ್ಲಿ ಮಳಿಗೆನೂ ಹಿಡಿದಿಲ್ಲ, ಅವ್ರು ಕ್ಯಾಂಟೀನು ಮಾಡಿಲ್ಲ, ಮತ್ತು ಕೊಟ್ಟರೆ ಹೆಂಗೆ ಊಟ? ಆಯಿತು, ಇವರು ಊಟ ಕೊಟ್ಟಿನ ಅಂತೇಳಿ ಬಿಲ್ ಏನು ಸಿದ್ಧಪಡಿಸ್ಯಾರಲ್ಲ, ಕೊಟ್ಟಿದ್ದನ್ನೋದಾದರೆ ಅವತ್ತು ಯಾಕೆ ಬಿಲ್ಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿಲ್ಲ? ಇಲ್ಲಿ 2 ಇಯರ್ ಪ್ರಶ್ನೆ ಬರ್ತದೆ. 2004 ಜನವರಿ 1ರಿಂದ 2024 ಜನವರಿ 1ರಿಂದ 2025 ಮಾರ್ಚ್ವರೆಗೆ 15 ತಿಂಗಳು ಬಿಲ್ಲನ್ನು 2 ವರ್ಷ ಬಿಟ್ಟು ಬಿಲ್ಲನ್ನು ಸಬ್ಮಿಟ್ ಮಾಡ್ತಾರೆ. ಈ ಡಾಕ್ಟರ್ ಅಭಯ್ ಕುಮಾರ್ ಮಾಡಿರುವಂಥ ಎಂಥ ಕರಾಮತ್ತು ಅಫ್ಜಲ್ಪುರದಲ್ಲಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಾವೇನು ಅವಾಗ ವಿನೋದ್ ಕುಮಾರ್ ಅಂತೇಳಿ ರಾಠೋಡ್ ಅಂತೇಳಿ ಅವತ್ತು ಯಾರಿದ್ರು ಡಾಕ್ಟರ್ ಇದ್ರು, ಆಫೀಸರ್ ಇದ್ರು, ಮೆಡಿಕಲ್ ಆಫೀಸರ್ ಇದ್ರು. ಆ ವಿನೋದ್ ಕುಮಾರ್ದು ಬಿಲ್ ಮೇಲೆ ಎಲ್ಲೂ ಒಂದು ಕಡೆಗೆ ಸಹಿ ಇಲ್ಲ. ಬಿಲ್ ಸಬ್ಮಿಟ್ ಮಾಡತ್ರ ಅವ್ರಿಗೆ ಕೇಳಿಲ್ಲ. ಇವರು ಒಂದು ವೇಳೆ ಪಥ್ಯಾಹಾರವನ್ನು ಊಟವನ್ನು ಅಲ್ಲಿ ಕೊಟ್ಟಿದ್ರು, ಸರಬರಾಜು ಮಾಡಿದ್ರು ಆ ಎನ್ ಜಿ ಒದಂದ್ರೆ ಅದೇ ತಿಂಗಳದಾಗ ಬಿಲ್ ಸಬ್ಮಿಟ್ ಮಾಡ್ಬೇಕಲ್ಲ. 15 ಬಿಲ್ಗಳನ್ನು ಒಂದೇ ಸಾರ್ತಿಗೆ ಒಂದೇ ದಿನದ ರಸೀದಿ ಹೆಂಗೆ ಹಾಕ್ತಾರೆ? ಇಲ್ಲ, ನಾನು ರಸೀದಿಯಲ್ಲಿ ತೋರಿಸಿದ್ದೀನಿ. ಹೆಂಗೆ ಹಾಕಿದ್ದಾರೆ ಅಂದರೆ, ಎಷ್ಟು ವ್ಯವಸ್ಥಿತ ಹಾಕಿದ್ದಾರೆ ಅವರಂದ್ರೆ, 18/3/2026 ಸೇಮ್ ಡೇಟಿಗೆ ರಸೀದಿ ಹರಿದಿದ್ದಾರೆ. 18/3/2026ಕ್ಕೆ ಈ ಡಾಕ್ಟರ್ ಅಭಯ್ ಕುಮಾರ್ ಪಾಟೀಲ್ ಅವರು ಈ ರಸೀದಿಗಳ ಮೇಲೆ ಸಹಿ ಇರ್ತದೆ. ಯಾವ ತಿಂಗಳಲ್ಲಿ ಯಾರು ಡ್ಯೂಟಿ ಮಾಡ್ಲಿಕ್ಕಂತಾರ ಅವಾಗ ಅವರು ನೋಡಿರ್ತಾರ, ಹಾಕ್ಯಾನ ಹಾಕಿಲ್ಲ ಅಂತೇಳಿ ಸರ್ಟಿಫೈಡ್ ಮಾಡ್ಬೇಕಾದವ್ರು ಯಾರು, ಸೈನ್ ಮಾಡ್ಬೇಕಾದವ್ರು ಯಾರು? ಅವತ್ತಿದ್ದಂಥ ಡಾಕ್ಟರು. ಈ ಬಿಲ್ ಅಭಯ್ ಕುಮಾರ್ ಏನು ಸಹಿ ಮಾಡಿದಾರಲ್ಲ, ಇದು ಫ್ರಾಡ್ ಮಾಡಿ ಟರ್ನ್ ಓವರ್ ಇದೆ. ಅವನದೇ ಆದಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾರದೋ ಎನ್ ಜಿ ಒನ ಅವನು ಫುಡ್ ಸಪ್ಲೈ ಮಾಡ್ತಾನೆ. ಅವನ ರಸೀದಿ ನಂಬರ್ ಇದು ಏನು ಸೀರಿಯಲ್ ಇದರಲ್ಲಿ ಮೇನ್ ಪಾಯಿಂಟ್ 5ರಲ್ಲಿ ಏನಿದೆ ಅಂದರೆ, 2940ರಿಂದ 2950 ತನಕ 10 ಬಿಲ್ ಒಂದೇ ಸಾರಿ ಹರಿತಾರೆ. ಹಾಗಂದ್ರೆ ಈ 2 ವರ್ಷನಾಗ ಅವ್ನು ಬಿಲ್ಲೇ ಹರಿದಿಲ್ಲೇನು, ಎಲ್ಲಿ ಏನು ಮಾಡಿಲ್ಲೇನು? ಹಾಗಂದ್ರೆ ಅವ್ನು ಚೆಕ್ ಮಾಡ್ರಿ. ಇನ್ನೊಂದು ಕಡೆಗೆ 3701ರಿಂದ 3704 ಕಡೆಗೆ ಅವಾಗ ಒಂದೇ ಬಿಲ್ ಹೇಳ್ತಾನೆ. ಅಂದ್ರೆ ತಿಂಗಳ 15 ತಿಂಗಳು ತನಕ ಅವ್ನು ಬರೀ ಬಿಲ್ಲೇ ಹರಿದಿಲ್ಲೇನು? ಹಾಗಾದ್ರೆ ಅವ್ನ ಅಕೌಂಟಿಗೆ ಯಾವ್ಯಾವ ಬಂದು ಜಮಾ ಅದು ಎನ್ ಜಿ ಒ ಅಂತೇಳಿ ಬೇರೆ ಹಾಸ್ಪಿಟಲ್ದಾಗ ಬಿಲ್ ಕೊಟ್ಟಾನ.